ಬಾಗಲಕೋಟೆಯ ಉಪಚುನಾವಣೆ ಬಿಜೆಪಿಯಿಂದ ಚುನಾವಣಾ ಪೂರ್ವ ಕಾರ್ಯಾಗಾರ ಜರುಗಿತು. ಮಠದ ಶಾಸಕರಾಗಿದ್ದಾರೆ. ಕಳೆದ 3 ವರ್ಷದಲ್ಲಿ ಏನಾಗಿದೆ ಬಾಗಲಕೋಟೆ? ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯತೆ ಆವರಿಸಿದೆ. ಚುನಾವಣೆ ಅನ್ನೋದಿಲ್ಲ, ಇದು ಧರ್ಮ ಯುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಇದು ಧರ್ಮ ಯುದ್ಧ. ಯಾಕೆ ಧರ್ಮ ಸಂದೇಶವನ್ನು ಕೊಡಬೇಕು? ಭಾರತೀಯ ಜನತಾ ಪಕ್ಷದ ಸರ್ಕಾರ 2028ಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥ ಸಂದೇಶವನ್ನ ನಾವು ಬಾಗಲಕೋಟೆಯಿಂದ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ವರ್ತಿಗಳಾಗಿರುವಂತಹ ಪ್ರಮುಖರನ್ನ, ಚುನಾಯಿತ ಪ್ರತಿನಿಧಿಗಳನ್ನ, ಬೂತ್ ಅಧ್ಯಕ್ಷರನ್ನು, ಶ್ರದ್ಧೆಯ ತಾಯಂದಿರನ್ನು ಕಾರ್ಯಾಗಾರಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಈ ಒಂದು ಬಾಗಲಕೋಟ್ ಉಪಾಧ್ಯಕ್ಷ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಗೌಡ ಪಾಟೀಲ್, ಸಿದ್ಲಿಂಗಪ್ಪ ಜೋಳದ್, ಕಾರ್ಯದರ್ಶಿಗಳು ಹನುಮಂತಗೌಡ ಪಾಟೀಲ್, ಕಾರ್ಯಕಾರಿ ಸದಸ್ಯರು, ಮಠದ ಶಾಸಕರಾಗಿದ್ದಾರೆ. ಕಳೆದ 3 ವರ್ಷದಲ್ಲಿ ಏನಾಗಿದೆ ಬಾಗಲಕೋಟೆ? ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯತೆ ಆವರಿಸಿದೆ. MLA ಯಾರು ಅಂತ ನೆನಪಿಸಿಕೊಡುವಂತ ಪರಿಸ್ಥಿತಿ ಇತ್ತು ಈ ಬಾಗಲಕೋಟೆಗೆ. ಅವರು ಇಲ್ಲ, ಟೀಕೆ ಮಾಡುವ ಬಯಕೆ ಇಲ್ಲ. ಆದ್ರೆ ನಿಜವಾಗ್ಲೂ ಜನಕ್ಕೆ ಏನು ವ್ಯಾಕ್ಯೂಮ್, ಒಂದು ರೀತಿಯ ಶೂನ್ಯತೆ ಇಲ್ಲ ಆವರಿಸಿದೆ. ಜನಕ್ಕೆ ವೀರಣ್ಣ ಚರಂತಿಮಠದಲ್ಲಿ ಶಾಸಕರಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ಮಾಡಿ ನಡೆಸುವಂತ ಅವಕಾಶ ಸಿಕ್ಕಾಗ ಸನ್ಮಾನ್ಯ BS ಯಡಿಯೂರಪ್ಪನವರು, ಸನ್ಮಾನ್ಯ ಸದಾನಂದ ಗೌಡರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ಮತ್ತೊಮ್ಮೆ ಸನ್ಮಾನ್ಯ ಯಡಿಯೂರಪ್ಪನವರು, ಮತ್ತೊಮ್ಮೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ, ಇಷ್ಟು ಜನ ಮುಖ್ಯಮಂತ್ರಿಗಳು ತಮ್ಮ ಆಡಳಿತ ಅವಧಿಯಲ್ಲಿ ಬಾಗಲಕೋಟೆಗೆ ಕೊಟ್ಟಿರುವಂತಹ ಕೊಡುಗೆಗಳು ಮಾತ್ರ ಅಲ್ಲ, ಇದರ ಜೊತೆಗೆ ನಮಗೆ ಕೇಂದ್ರ ಸರ್ಕಾರದ ಕೊಡುಗೆಗಳು. ಈ ನೆಲದ ಹೆಮ್ಮೆಯ ಸಂಸದರಾಗಿರುವಂತಹ ಸನ್ಮಾನ್ಯ PC ಗದ್ದಿಗೌಡರ ಮುಖಾಂತರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಾಗಲಕೋಟೆ ಹೆಂಗಿತ್ತು, ಹೆಂಗ್ ಮಾಡಿದಾರೆ ಅನ್ನೋಂಥದ್ದು ನಿಮ್ಮೆಲ್ಲರಿಗೂ ಅರಿವಿದೆ ಅಂತ ಭಾವಿಸ್ತೇನೆ. ನಾವೆಲ್ಲರಿಗೂ ಆತಂಕ ಇತ್ತು, ಬಾಗಲಕೋಟೆ ಒಂದೇ ಆಗ್ತದಿಲ್ಲ, 4 ದಿಕ್ಕಿನೊಳಗೆ ಹರಿದಂಚಿ ಹೋಗ್ತದೆ ಬಾಗಲಕೋಟೆ ಅನ್ನುವಂತ ಆತಂಕದ ಮಧ್ಯದೊಳಗ ಇವತ್ತು ಬಾಗಲಕೋಟೆ ಒಂದು ನಗರವಾಗಿ ಏನಾದ್ರೂ ಕಾಣ್ತಿದ್ರೆ 100% ಅದರೊಳಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಕೇಂದ್ರದಿಂದ ಅವತ್ತು ವೀರಣ್ಣ ಚರಂತಿಮಠ ಶಾಸಕರಾಗಿ ಹೋಗಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಂದ್ರು ಅಂತೇಳಿ ಬಾಗಲಕೋಟೆ ಇವತ್ತು ಬಾಗಲಕೋಟೆ ಅನ್ನುವಂತ ಸ್ಥಿತಿ ಬಂದಿದೆ. ಬಂಧುಗಳೇ, ಉಪಚುನಾವಣೆ ಗೆಲ್ಲಲೇಬೇಕು. ಗೆಲ್ಲುವುದರ ಮುಖಾಂತರ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಭಾರತೀಯ ಜನತಾ ಪಕ್ಷದ ಸರ್ಕಾರ 2028ಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥ ಸಂದೇಶವನ್ನ ನಾವು ಬಾಗಲಕೋಟೆಯಿಂದ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಯಾವ ಶಾಸಕರನ್ನು ಕೂಡ ನಾವು ಬೇರೆ ಸರ್ಕಾರ ಮತ್ತು ಶಾಸಕರ ಹೋಲಿಕೆಯನ್ನು ಕೂಡ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಕೂಡ ಬಾಗಲಕೋಟೆ ಜನತೆಯ ಶಕ್ತಿ ಮತ್ತು ಗತ್ತೇನು, ತಾಕತ್ತೇನು, ಶಕ್ತಿ ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಇದು ಹಿಂದುತ್ವದ ಕ್ಷೇತ್ರ. ಇವತ್ತು ಕಾರ್ಯಕರ್ತರ ಮನಸ್ಸು ಮಾಡಿದ್ರೆ ಎದುರಾದ ಪಕ್ಷಕ್ಕೆ ಯಾವುದೇ ರೀತಿ ಅವಕಾಶ ಕೊಡ್ತಕ್ಕಂತ ಅವಕಾಶಗಳಿಲ್ಲ, ಇರೋದಿಲ್ಲ. ತಾವೇನು ಅಧಿಕಾರದಿಂದ ಕೆಳಗಿರ್ತಕ್ಕಂಥ ಸಂದರ್ಭದಲ್ಲಿ ಅನುಕಂಪವನ್ನ ಪಡಿಲಿಕ್ಕೆ ತಾವು ಪ್ರಯತ್ನ ಮಾಡ್ತೀರೋ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಾವು 2ನೇ ಅವಧಿಗೆ ಸುಮಾರು ದೇವರಾಜ ಅರಸನವರ ದಾಖಲೆಯನ್ನು ಮೀರಿಸ್ಬಿಟ್ಟ, ಸರಿಗಟ್ಟಿದೆ, ನಾನು ಮೀರಿಸಿದೆ ಅಂತಕ್ಕಂಥ ಅಹಂಕಾರದ ಮಾತು ತಾವೇನು ಹೇಳ್ತೀರಲ್ಲ, ನಾನು ಕುರಿಕಾರನಾಗಿ ನನ್ನ ತಮ್ಮನೊಂದು ಪ್ರಶ್ನೆ ಮಾಡಿದ್ದೇನೆ. 2 ಸಾರಿ ಮುಖ್ಯಮಂತ್ರಿ ಆದ ಮನೆ ಸಿದ್ದರಾಮಯ್ಯ ಅವರೇ ಕುರಿಕಾರರಿಗೆ ಕೊಟ್ಟಂತ ಕೊಡುಗೆ ಅವ್ರು ಏನ್ ನೀವು ಏನನ್ನೂ ಕೊಟ್ಟಿಲ್ಲ. ನೀವು ನಂಬ್ತೀರ ಬಿಡ್ತಾರ ಗೊತ್ತಿಲ್ಲ. ಏನೋ ಅನುಗ್ರಹ ಯೋಜನೆ ಅಂತಿದೆ ನಮ್ಮಲ್ಲಿ. ನಾನು ಕೂಡ ಹಿಂದೆ
ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಏನು 6 ತಿಂಗಳಿಂದ ಮೊದಲು ಸಾಯ್ತವೆ ಮರಿ, ಅವ್ರಿಗೆ 5,000 ರೂಪಾಯಿ. 6 ತಿಂಗಳ ಮೇಲ್ಪಟ್ಟಂತ ಏನ್ ಮರಿಗಳು ಸಾಯ್ತವೆ ಅವ್ರಿಗೆ 7,500 ರೂಪಾಯಿ ಕೊಡ್ತಕ್ಕಂಥ ಅನುಗ್ರಹ. ಆಕಸ್ಮಿಕವಾಗಿ ಸಾಗಿರ್ತಕ್ಕಂಥ ಕುರಿ ಮತ್ತು ಮೇಕೆಗಳಿಗೆ ಪರಿಹಾರವನ್ನ ಇಲ್ಲಿವರೆಗೂ 90,000 ಕುರಿಗಳ ಸತ್ರು ಕೂಡ ಕೇವಲ 30,000 ಮರಿಗಳಿಗೆ ಮಾತ್ರ ಇವರು ಪರಿಹಾರ ಕೊಟ್ಟಾರೆ. ಇನ್ನು 45 ಕೋಟಿ ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇನ್ನು ಸಿದ್ದರಾಮಯ್ಯ ಕೈಗೆ ಆಗಿಲ್ಲ. ಮೊದಲು ಕುರಿಕಾಯರಿಗೆ ನ್ಯಾಯ ಕೊಡಿ, ಆಮೇಲೆ ರಾಜ್ಯದ ನಾಯಕರಿಗೆ ಉಳಿದವರಿಗೆ ಸಹ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನ ಮಾಡೋರಂತೆ. ಕೇವಲ ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ನಿಮ್ಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೀನಾವಾಗಿ ಸೋತ್ರ ಸಹಿತ ಬದಾಮಿ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಜನ ನಿಮ್ಗೆ ರಾಜಕೀಯ ಪುನರ್ಜೀವನ ಕೊಟ್ಟಿದ್ರು. ಯಾವತ್ತೂ ಕೂಡ ನೀವು ಬದಾಮಿ ಜನ ಇವತ್ತಿಗೂ ಕೂಡ ನೀವು ತಿರುಗಿ ನೋಡ್ತಕ್ಕಂಥ ಪ್ರಯತ್ನ ನೀವು ಮಾಡಿಲ್ಲ. ಭ್ರಷ್ಟಾಚಾರದಲ್ಲಿ ತಾವೆಲ್ಲ ಮುಳುಗೋಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಇರ್ತಕ್ಕಂಥ ಹೇಳಿದ 5,000 ಕೋಟಿ ರೂಪಾಯಿ ಇವತ್ತು ಎಲ್ಲಿಗೆ ಹೋಗೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇವತ್ತಿನೂ ಕೂಡ 5,000 ಕೋಟಿ ರೂಪಾಯಿ ಫೆಬ್ರವರಿ ಮಾರ್ಚ್ ಏನ್ ದುಡ್ಡು ಎಲ್ಲಿ ಹೋಗೈತೆ ಅಂತ ಇವತ್ತು ಕೂಡ ವಿಧಾನಸಭೆಯಲ್ಲಾಗಲಿ ಹೊರಗಡೆ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಮೂಡಾದ ಯಶಸ್ವಿ ಪಾದಯಾತ್ರೆ ತಾವೆಲ್ಲರೂ ಕೂಡ ನೋಡಿದ್ದಾರೆ. ರಾಜ್ಯದ ತಮ್ಮಲ್ಲೂ ಸೇರಿದಂತೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಮುಖಂಡರು ಬಂದು ಮೂಡಾ ಪಾದಯಾತ್ರೆಯನ್ನ ಯಶಸ್ವಿಯಾಗಿ ಮಾಡಿದ್ರಿ. ಪ್ರಾರಂಭದಲ್ಲಿ ಹೇಳ್ತಿದ್ರು ನಾನು ತಪ್ಪೇ ಮಾಡಿಲ್ಲ, ನಾನೇ ಸೈಟ್ ವಾಪಸ್ ಕೊಡ್ಬೇಕು, ಆ 14 ಸೈಟಿನ ಬೆಲೆ ಸುಮಾರು 62 ಕೋಟಿ ರೂಪಾಯಿ ಬೆಲೆ ಆಗುತ್ತೆ, 62 ಕೋಟಿ ರೂಪಾಯಿ ಕೊಟ್ಬಿಡಿ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಕ್ಕಂಥ ಸೈಟ್ ಅನ್ನು ಕೊಟ್ಬಿಡ್ತೀನಿ ಅಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಿದ್ರು. ಯಾವತ್ತು ಭಾರತೀಯ ಜನತಾ ಪಕ್ಷ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಮೈಸೂರು ಜನ ಹೋರಾಟ ಮಾಡ್ತೋ ಭಯ ಬಿದ್ದಂತ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ ಅವರೇ ಹೇಳಿದಂತೆ 62 ಕೋಟಿ ರೂಪಾಯಿ ಬೆಲೆ ಬರತಕ್ಕಂಥ ಸೈಟ್ಗಳನ್ನ ರಾತ್ರೋರಾತ್ರಿ ಸರ್ಕಾರಕ್ಕೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ತಪ್ಪೇ ಮಾಡಿಲ್ಲ ಅಂತಕ್ಕಂಥ ನೀವು ಸೈಟ್ ಯಾಕೆ ವಾಪಸ್ ಕೊಟ್ರಿ? ಹಾಗಾದ್ರೆ ಅಷ್ಟಿಷ್ಟಲ್ಲ ಹೇಳಿಕ್ಕೆ ಹೋದ್ರೆ ಸಾಕಷ್ಟು ಸಮಯ ಆಗುತ್ತೆ. ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ನಿಮ್ ಜಿಲ್ಲೆಯವ್ರದೇ ಸಚಿವರು ಅಬ್ಕಾರಿ ಹಗರಣ ಐತಲ್ಲ, ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಜಾಸ್ತಿ ಮಾತಾಡೋಣ ಅಂತ ಹಗರಣಗಳ ಸರ್ಕಾರವನ್ನ ಕಿತ್ತೊಯ್ಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಇದು ಹಿಂದೂ ವಿರೋಧಿ ಸರ್ಕಾರ. ನೋಡ್ತಿರೋ ಸುಹಾಸ್ ಶೆಟ್ಟಿ ಪ್ರಕರಣ ಇರ್ಬೋದು, ನಮ್ಮ ದಲಿತ ಮಹಿಳೆ ಯಲ್ಲಾಪುರದಲ್ಲಿ ರಂಜಿತಾ ಅಂತಕ್ಕಂಥ ದಲಿತ ಮಹಿಳೆಯನ್ನ ಕೊಲೆ ಮಾಡತಕ್ಕಂಥ ಕೆಲಸ ಆಗತ್ತೆ ಅನ್ಯಾಯ ಕೋಮ್ನವರಿಂದ. ಅಷ್ಟೇ ಯಾಕೆ ನಮ್ಮ ಕೊಪ್ಪಳದ ಗೌಸಿದ್ದಪ್ಪ ನಾಯಕ ವಾಲ್ಮೀಕಿ ಸಮಾಜದ ಯುವಕನನ್ನ ಹಾರ ಮೇಲೆ ಕೊಲೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಅವರ ಬ್ರದರ್ಸ್ಗಳು. ಇವತ್ತಿಗೂ ಕೂಡ ₹1 ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವರು ಸರ್ಕಾರ ಚುನಾವಣೆ ಅಂತ ಬಾಗಲಕೋಟೆ ಜನ ಸೇರಿದೆ. ಇದು ಚುನಾವಣೆ ಅನ್ನೋದಿಲ್ಲ, ಇದು ಧರ್ಮ ಯುದ್ಧ ಇದೆ. ಭಾರತೀಯ ಜನತಾ ಪಾರ್ಟಿ ಇದು ಧರ್ಮ ಯುದ್ಧ. ಯಾಕೆ ಧರ್ಮ ಯುದ್ಧ ಅಂದ್ರೆ ನೀವು ಎಲ್ಲರೂ ಕೂಡ ನಾವೆಲ್ಲರೂ ಹೆಮ್ಮೆ ಪಡಿಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ. ಯಾಕಂದ್ರೆ ನಾವೆಲ್ಲರೂ ಕೂಡ ಯಾವ್ದಾರು ಕಾರ್ಯಕ್ರಮ ನಾವು ಈಗ ನೋಡಿ ಪ್ರಾರಂಭದಲ್ಲಿ ನೀವು ಎಲ್ಲರೂ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೀವಿ. ನಾವು ಒಂದೇ ಮಾತನ್ನು ಹೇಳ್ಬೇಕಾದ್ರೆ ಎದಿಗಟ್ಟು ನಿಂತು ಬಿಡ್ತೀವಿ. ಭಗವಾನ್ ಶ್ರೀರಾಮದ ಹೆಸರು ತಗೋಬೇಕಾದ್ರೆ ಜೈ 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 ಶ್ರೀರಾಮ್ ಅಂತ 2 ಕೈ ಎತ್ತಿ ಹೇಳ್ತೀವಿ. ಛತ್ರಪತಿ ಶಿವಾಜಿ ಮಹಾರಾಜರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮೈಯಲ್ಲಿರುವಂತ ಎಲ್ಲ ಏನು ಇದಿದೆ ಬ್ಲಡ್ ಬಿಸಿಯಾಗಿ ಹಾಯ್ತಿರ್ತದೆ. ಏನ್ ಹೇಳ್ಬೇಕು ಏನು ಬೇಡ ಅಂತ ಇದ್ರ ಬಗ್ಗೆ ನಾವು ಹೆಮ್ಮೆ ಪಡಿಬೇಕು. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಇದು ಸಾಧ್ಯತೆ. ಕಾಂಗ್ರೆಸ್ ಅವ್ರಿಗೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅವ್ರೇನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಮದುವೆ ಆಗಿಲ್ಲ, ಇಲ್ಲ ನಾವು ಹೆಂಡತಿ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ನಮ್ಗ ಹೇಳ್ತಾರ ಅಷ್ಟೇ. ರಾಹುಲ್ ಗಾಂಧಿ ಮದುವೆ ಆಗಿ ನನಗೆ ಗೊತ್ತಿದ್ದಿನ ಪ್ರಕಾರ ಹಂಗೆ ನಿಂದ್ರಕ್ ಸಾಧ್ಯ ಇಲ್ಲ. ಆರಾಷ್ಟ್ರ ನಡುವೆ ಗಾಯ ಒಂದಿರ್ತ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದ SIT ಸ್ಥಾಪನೆ ಮಾಡೋದಿದೆ, ಚಿಂತನೆ ಮಾಡೋದಿದೆ. ಎಲ್ಲಿ ಹೋಗ್ತಾರೋ ಸಾಹೇಬ್ರ? ಮತ್ತೆ ಅಚಾನಕ್ ಬರ್ತಾವ ಸಂವಿಧಾನ ಬುಕ್ ಕೈಯಾಗಿ ಇರ್ತಾ ಸಂವಿಧಾನ ಖತರೆ ಮೇ ಹೈ, ಸಂವಿಧಾನ ವಿರೋಧಿ ಬಿಜೆಪಿ ಆಗಿದ್ದಾರೆ ಅಂತ. ಮತ್ತೆ ಅದು ಬುಕ್ಕು ಖಾಲಿ ಇಟ್ಟಿದ್ದೀವಿ, ತೆಗಿ ಖಾಲಿ ಅದು ಬುಕ್ ಖಾಲಿ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಮೊನ್ನೆ ಒಂದು ಹಾಗೆ ವಿಡಿಯೋ ನೋಡ್ಕೊತ ಕೂತಿದ್ನಿ ವಾಟ್ಸಪ್ ನಲ್ಲಿ. ಅವ್ನು ಹೇಳ್ತಾ ಇದ್ದಾನೆ, आपको पता है महात्मा गांधी जी की हत्या कौन से ने की? वो संविधान का विरोधी था, इसलिए उसने हत्या की महात्मा गांधी. ना यानी ಏನು ಹುಚ್ಚಪ್ಪ
देश स्वतंत्र आतो 47 का ऑगस्ट 47 का देश स्वतंत्र आतो 48 ಜನವರಿ का ಮಹಾತ್ಮ ಗಾಂಧಿ ಹತ್ಯೆ ಆತು 50 का ಸಂವಿಧಾನ ಬಂತು ಮತ್ತೆ ಇವ್ರು ಹೇಳ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಘೋಷಣೆ ಅಂತ ಅಂದ್ರೆ ಸಂವಿಧಾನ ಯಾವಾಗ ಬಂತು ಯಾವಾಗ ಹತ್ಯೆ ಆತು ಏನೂ ಗೊತ್ತಿಲ್ಲ ಬರೀಕದ ಗಾಡಿ ಮತ್ತೆ ಇವು ಹುಚ್ಚು ಕಾಂಗ್ರೆಸ್ ಪ್ರಧಾನ ಮಾಡ್ಬೇಕಂತ ಕನಸು ನೋಡ್ತಾ ಇದ್ದಾರೆ ನಿಮಗೆ ಸಿಟ್ಟು ಬರ್ದಿಲ್ಲ ಬಿಜೆಪಿ ಅವರಿಗೆ ನಾ ಬಹಳ ಸಲ ಈಗ ವೇದಿಕೆ ಮಾಡಿ ಹೇಳಬೇಕು ಮಾತಾಡಬೇಕು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗಿತ್ತಂದ್ರ ನಾವು ಮರ್ತು ಬಿಟ್ಟೇವೆ ಹಿಂದೂ ಇದೀವಿ ಅಂತ ನಮ್ಗೆ ಹೇಳ್ಬೇಕಾಗತ್ತೆ ಹಿಂದೂ ಇದ್ದಾರೆ ಅಂತ ಅವ್ರಿಗೆ ಹೇಳಿ ನಾವು ಮುಸಲ್ಮಾನ ವಿರೋಧಿ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಅವರ ಆದ್ರೆ ಒಂದು 4 ಜನ ಇದಾರೆ ನಮ್ಮ ಬಿಜೆಪಿಯಾಗ 96 ಅಲ್ಲಿ ಇದಾರ ಅವ್ರ 4 ಜನರಿಗೆ ಎಷ್ಟು ನಮಸ್ಕಾರ ಮಾಡೋದು ಕಡಿಮೆ ಅವ್ರೆಲ್ಲ ಅಬ್ದುಲ್ ಕಲಾಂ ಜಾತ್ರೆ ನಮ್ಮ ಜೊತೆ ಇದಾರ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ಅಂತ ನಾವು ಏನು ಹೆಮ್ಮೆದಿಂದ ಹೇಳ್ತೀವಲ್ಲ ಆ ಮುಸಲ್ಮಾನ್ ಬಾಂಧವರ ಭಾರತ ದೇಶ ಬಗ್ಗೆ ಗೌರವ ಇದ್ದಿನವ್ರು ನಮ್ಮ ಜೊತೆ ಇದಾರ ಈಗ ನೀವು ಚುನಾವಣೆಗೆ ಹೋಗೋರು ಇದೆಲ್ಲ ನಿಮ್ ಬಾಗಲಕೋಟೆ ಜನರಿಗೆ ಇಷ್ಟ ಹೇಳೋದಿತ್ತು ನನಗ ನಾ ಅದೆಲ್ಲ ಅಭ್ಯಾಸ ಮಾಡಿಲ್ಲ ಅರುಣ್ ಶಾಪುರ್ ಅವ್ರಂಗೆ ಅದೆಲ್ಲ ಅಭ್ಯಾಸ ಮಾಡೋದು ಇವಾಗ ಆ ಕಡೆ ನಾ ಕಲ್ಲು ಹಿಂದಿನ ಬೆಂಚ್ ಹುಡುಗ ಆದ್ರ ಪರೀಕ್ಷಾ ಬಂದಾಗ ಅಷ್ಟು 4 ದಿನ ಗಾಡಿ ಹೊಡ್ಯಾವ ಮತ್ತೆ 60% ಹೊಡೆದು ಮುಂದೆ ಬರ ಇವ್ರು ವರ್ಷ ತುಂಬ ಅಭ್ಯಾಸ ಮಾಡಿ 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 92% ತಗೊಂಡ್ ಹೇಳ್ತಾರೆ ಏನಾಗೈತಿ ಹೋಗಿ ಜನರ ಮುಂದೆ ಇಷ್ಟ ಹೇಳ್ರಿ ರಾಮ ಬಗ್ಗೆ ಹೆಮ್ಮೆ ಇದ್ದಿನವರ ಬಿಜೆಪಿ ಆಗಿದ್ದಾರೆ ಶಿವಾಜಿ ಮಹಾರಾಜ್ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ ಬಗ್ಗೆ ಮಾತಾಡೋರ ಬಿಜೆಪಿ ಆಗಿದ್ದಾರೆ ಟಿಪ್ಪು ಸುಲ್ತಾನ್ ತಲೆ ಮೇಲೆ ಕುಣಿ ತಗೊಂಡು ಕುಣಿಯವರ ಕಾಂಗ್ರೆಸ್ ನಾಗಿದ್ದಾರೆ ನೀವು ಓಟ್ ಯಾರು ಹಾಕೋದಾರ ನೀವು ತೀರ್ಮಾನ ಮಾಡಿ ಈ ಚುನಾವಣೆಯಲ್ಲಿ ಬರೀ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಕಾಂಗ್ರೆಸ್ ಅಂದ್ರ ಟಿಪ್ಪು ಸುಲ್ತಾನ ಯಾವ ಟಿಪ್ಪು ಸುಲ್ತಾನ 100,000 ಹಿಂದೂಗಳು ಹತ್ಯೆ ಮಾಡ್ದ ಆ ಟಿಪ್ಪು ಸುಲ್ತಾನ ಜಯಂತಿ ಮಾಡೋರ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಶಿವಾಜಿ ಮಹಾರಾಜ್ಗೆ ಜಯಂತಿ ಹೇಳೋರ ಬಿಜೆಪಿ ನಿಮಗೆ ಚುನಾವಣೆಯಲ್ಲಿ ಯಾರಿಗೆ ಓಟ್ ಹಾಕುದಿದೆ ಹಾ ಮತ್ತೆ ನೀವು ಅಲ್ಲೇ ಹೋಗಿ ಓಟ್ ಹಾಕೋದಿದ್ರೆ ನಿಮ್ಮ ಡಿಎನ್ಎ ಟೆಸ್ಟ್ ಮಾಡುವಂತ ನಾನು ಅದನ್ನ ಹಿಂದೂ ಆಗಿ ಹುಟ್ಟಿದ್ದೇನೆ ಯಾವ ರಾಮ ಮಂದಿರ ಆಗ್ಬೇಕಂತ 500 ವರ್ಷ ಹಿಂದೂ ಬಾಂಧವರು ಪ್ರಾಣ ಕೊಟ್ಟರು ಆ ರಾಮ ಮಂದಿರ ಕಟ್ಟೆ ಹಿಂದೂ ಬಾಂಧವರು ಕನ್ಸು ಮಾಡಿನಂತ ನರೇಂದ್ರ ಮೋದಿ ನೆನಪಿಡೋದು ಏನ ಮುಸಲ್ಮಾನ ಬಾಂಧವರ ಪರವಾಗಿ ಕೆಲಸ ಮಾಡುವಂತ ಸಿದ್ದರಾಮಯ್ಯ ಬಗ್ಗೆ ಚಿಂತನೆ ಮಾಡೋದು ಅದು ವಿಚಾರ ಮಾಡ್ಬೇಕಲ್ಲ ನಾವು ಹಿಂದೂ ಬಾಂಧವರ ಮುಸಲ್ಮಾನ್ ಬಾಂಧವ್ರಿಗೆ ಗೊತ್ತಾಯ್ತು ರಾಮ ಮಂದಿರ ಕಟ್ಟಿನಂತ ನರೇಂದ್ರ ಮೋದಿ ಓಟ್ ಹಾಕೋದು ಸರಿ ಅಲ್ಲ ಯಾಕಂದ್ರೆ ಇವ ರಾಮ ಮಂದಿರ ಕಟ್ಟಿದಾರಂತ ಆದ್ರೆ ನಮ್ಮ ಹಿಂದೂ ಬಾಂಧವ್ರಿಗೆ ಹೇಳ್ಬೇಕಾಗ್ತಿತ್ತು ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ಯಾಕಂದ್ರೆ ಇವ್ರು ಕುಡ್ಡುನು ಕಿವುಡುನು ಮತ್ತೆ ಏನೇನು ಎಲ್ಲಾ ಬಾಯಿಗೆ ಏನು ಬೇಕಾದ್ ಜಡಿತಾರೆ ಏನು ಬೇಕಾದ್ ಹೊಡಿತಾರೆ ಬಾಯಿ ಬಿಟ್ಟಿಲ್ಲ ಕನ್ನ ಮತ್ತೆ ಕಿವಿ ಬಂದಿಟ್ಟಿದ್ದಾರೆ ನಾವು ಹಿಂದೂ ಆಗಿ ಈ ದೇಶದಲ್ಲಿ ನನಗೆ ಮಧ್ಯೆ ಬರೀ ನಾ ಹಿಂದೂ ಬಗ್ಗೆ ಮಾತಾಡ್ತಾ ಇದ್ದೇನೆ ಇದ್ರ ಅರ್ಥ ನಾವು ಬರೀ ಅದೇ ಜಾತಿ ಮೇಲೆ ರಾಜಕೀಯ ಮಾಡೋದಕ್ಕಂತ ಅರ್ಥ ಅಲ್ಲ ಇಡೀ ಜಗತ್ತಿನಲ್ಲಿ 50ಕ್ಕಿಂತ ಜಾಸ್ತಿ ದೇಶಗಳು ಮುಸಲ್ಮಾನರ ಪರವಾಗಿದ್ದಾರೆ ಅವರ ಇಸ್ಲಾಂ ರಾಷ್ಟ್ರ ಅಂತ ಹೇಳ್ತಾರೆ 45 ದೇಶ ಕ್ರಿಶ್ಚಿಯನ್ ಸಲಾಗಿದ್ದಾವೆ 60 ದೇಶ ಬೌದ್ಧರ ಸಲಾಗಿದ್ದಾವೆ ನಮಗಿರೋದು ಒಂದೇ ಅಂತ ಆ ಭಾರತ ದೇಶ ಅದು ಉಳಿಸುವಂತ ಗಣಿಸ್ತಾನ ನಮ್ ಕಡೆ ಈಡಾಗಿದ್ರ ಇದೆಲ್ಲ ಯಾಕ ತೆಗೆದು ಅದು ನಾವು ಮರೀತಿದ್ರ